ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು, ಬಹಳ ಕಡಿಮೆ ಸಮಯ ಕೂಡ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ 10.075 mm ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ ಜರಿ ಥ್ರೆಡ್ಡು ಮತ್ತು ಸೂಜಿ, ಎಮ್ಮಿಂಗ್ ಸೂಜಿ. ನಂತರ ನಾನು ಇದೆರಡು ಕಲರ್ ಕಾಂಬಿನೇಷನಲ್ಲಿ ಕುಚ್ಚನ್ನು ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಕಟ್ಟೋದಕ್ಕೋಸ್ಕರ ಈ ಒಂದು ಥ್ರೆಡ್ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್. ಮತ್ತು ನೋಡಿ ಇಲ್ಲಿ ಫ್ರೆಂಡ್ಸ್, ಇದೇ ಕಲರ್ನ ನಾನು 8 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದೇ ರೀತಿಯಾಗಿ ನೀವು ಬೇರೆ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಡಬಲ್ ಕಲರ್ ಇದೆ ಇದು. ನೋಡಿ, ಬಾರ್ಡರ್ ಈ ರೀತಿಯಾಗಿದೆ. ಕಲರ್ ಕಾಂಬಿನೇಷನ್ನು ನವಿ ಬ್ಲೂ ಮತ್ತು ಸ್ಕೈ ಬ್ಲೂ ಕಲರ್ ಇದೆ ಫ್ರೆಂಡ್ಸ್. ನೋಡಿ, ಪಲ್ಲು ಈ ರೀತಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಮೊದಲನೇ ಒಂದು ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ಇದನ್ನು ನೋಡಿ ಈ ರೀತಿಯಾಗಿ ಸುತ್ತಕೊಂಡು ಈಗ ನಾವು ಫಸ್ಟ್ ನಾಟನ್ನು ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಮೊದಲು ನಾವೊಂದು ಲಾಕನ್ನು ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡಿ ಆದ ನಂತರ ನಾನು ಮತ್ತೆ ಇನ್ನೂ ಒಂದು ಲಾಕನ್ನೇ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೇ. ನೋಡಿ ಫ್ರೆಂಡ್ಸ್, ಯಾಕಂತ ಹೇಳಿದ್ರೆ ನಾನು ಸೀರೆ ಕುಚ್ಚು ಅಪ್ಲೋಡ್ ಮಾಡಿರೋಂತಹ ವಿಡಿಯೋಗಳನ್ನೆಲ್ಲನೂ ನೋಡ್ಬೋದು ನೀವು. ನಾನು ಸ್ಟಾರ್ಟಿಂಗಲ್ಲಿ ಎರಡೆರಡು ಬಾರಿ ಲಾಕನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಸೀರೆ ಕುಚ್ಚು ಬಿಗಿಯಾಗಿ ಕೂರುತ್ತೆ, ಜೊತೆಗೆ ನೀಟಾಗಿ ಕೂಡ ಬರುತ್ತೆ. ನೋಡಿ ಫ್ರೆಂಡ್ಸ್, 2 ಬಾರಿ ಈ ರೀತಿ ಲಾಕನ್ನು ಮಾಡಿದ್ದಾದ ನಂತರ ನಾವು ಸೂಜಿ ಮೇಲೆ ಹೀಗೆ ದಾರವನ್ನು ತಗೊಳ್ಬೇಕು ಫ್ರೆಂಡ್ಸ್. ಹೀಗೆ ದಾರವನ್ನು ತಗೊಂಡು ಪಕ್ಕದಲ್ಲೇ ಹೀಗೆ ಚುಚ್ಚಿ ನೋಡಿ, ಮತ್ತೆ ಹೀಗೆ ನಾವು ದಾರವನ್ನು ತಗೊಂಡು ನೋಡಿ ಇದಕ್ಕೆ ಡಬಲ್ ನಾಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 2 ರಿಂಗ್ ಒಳಗಡೆ ಒಂದು ಸರಿ, ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ 2 ರಿಂಗ್ ಆಗಿದೆ ನೋಡಿ, ಒಂದು ಸರಿ ಆಗಿದೆ. ಈಗ ಮತ್ತೆ 2 ರಿಂಗ್ ಒಳಗಡೆ ಒಂದು ಸರಿ ನೋಡಿ, ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನಾವು ನೋಡಿ ಹೀಗೆ ದಾರವನ್ನು ತಗೊಳ್ಬೇಕು, ಪಕ್ಕದಲ್ಲೇ ಹೀಗೆ ಲಾಕನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ಡಬಲ್ ನಾಟನ್ನು ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಸರಿ, ಇದೇ ರೀತಿಯಾಗಿ ನಾವು ಈ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಮತ್ತೆ ದಾರವನ್ನು ತಗೊಂಡು ಇಲ್ಲಿ ಪಕ್ಕದಲ್ಲೇ ಚುಚ್ಚಿ ಹೀಗೆ ದಾರವನ್ನು ಎಳೆದುಕೊಂಡು ನೋಡಿ 2 ರಿಂಗ್ ಒಳಗಡೆ ಒಂದು ಸರಿ, ಮತ್ತೆ 2 ರಿಂಗ್ ಒಳಗಡೆ ಒಂದು ಸರಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈ ಒಂದು ಹಾಕುವಂತಹ ಡಿಸೈನು ಒಂದೇ ರೀತಿಯಾಗಿರಲಿ, ಅಂದರೆ ಒಂದೇ ಸಮನಾಗಿ ಬರಬೇಕು ನೋಡಿ ಫ್ರೆಂಡ್ಸ್, ಒಂದೇ ಸಮನಾಗಿ ಬರಬೇಕು. ನೋಡಿ, ಇದನ್ನು ನಾನು ಲಾಕ್ ಮಾಡಿರೋದು ನೋಡಿ. ಈಗ 2 ಕಂಬವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಮತ್ತೆ ದಾರ ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಂಡು ಪಕ್ಕದಲ್ಲೇ ಚುಚ್ಚಿ ಹೀಗೆ ಮತ್ತೆ ದಾರವನ್ನು ಮೇಲೆ ಎಳ್ಕೊಳ್ಬೇಕು. ಹೀಗೆ ದಾರವನ್ನು ಮತ್ತೆ ಮೇಲೆ ಎಳ್ಕೊಂಡು 2 ರಿಂಗ್ ಒಳಗಡೆ ಒಂದು ಸರಿ, ಮತ್ತು 2 ರಿಂಗ್ ಒಳಗಡೆ ಒಂದು ಸರಿ, ಹೀಗೆ ನಾನು 4 ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹಾಕುವಂತಹ ಕಂಬಗಳು ಒಂದೇ ರೀತಿಯಾಗಿರಲಿ. ಹೆಚ್ಚು ಕಡಿಮೆ ಮಾಡಿದ್ರೆ ಡಿಸೈನು ಚೆನ್ನಾಗಿ ಬರೋದಿಲ್ಲ ನೋಡಿ. ಹೀಗೆ ಪಕ್ಕದಲ್ಲೇ ಮಾಡ್ಕೊಳ್ಬೇಕು ನೋಡಿ. ಈಗ 4 ಆಗಿದೆ. ನಾನಿಲ್ಲಿ 6 ಕಂಬಗಳನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಒಂದು ಡಿಸೈನ್ನ ಬೇಗನೆ ಹಾಕ್ಕೊಳ್ಬೋದು ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಕೂಡ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, 2 ರಿಂಗ್ ಒಳಗಡೆ ಒಂದು ಸರಿ, ಮತ್ತು 2 ರಿಂಗ್ ಒಳಗಡೆ ಒಂದು ಸರಿ. ಈಗ 5 ಆಗಿದೆ ನೋಡ್ತಿರ್ಬೋದು. ನಂತರ ಈಗ 6ನೇ ಒಂದು ಕಂಬವನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಈಗ 6 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡ್ತಿರ್ಬೋದು, 2 ಸಮನಾಗಿರಬೇಕು ಫ್ರೆಂಡ್ಸ್ ಎಲ್ಲನೂ ಕೂಡ. ಈಗ 6 ಕಂಬಗಳನ್ನು ಹಾಕಿದ್ದಾದ ನಂತರ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. 1 2. ಯಾಕೆ ಅಂತ ಹೇಳಿದ್ರೆ ಇದು
ಕುಚ್ಚಾಕೋದಕ್ಕೋಸ್ಕರ ನಾನು 2 ಚೈನನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಚೈನನ್ನು ಹಾಕಿದಾದ ನಂತರ ನೋಡಿ ಅದಕ್ಕೆ ಸ್ವಲ್ಪ ಗ್ಯಾಪ್ ಬರುತ್ತೆ, ಇಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ 2 ಚೈನ್ ಗ್ಯಾಪ್ ಅಷ್ಟೇ, ಎಲ್ಲಕ್ಕೆ ಬರುತ್ತೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಎಲ್ಲಕ್ಕೆ ಬರುತ್ತೆ ನೋಡಿ ಅಲ್ಲಿಗೆ ನಾವು ನೋಡಿ ಈಗ ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಂಡು ನೋಡಿ 2 ಚೈನ್ ಗ್ಯಾಪ್ಗೆ ನಾವಿಲ್ಲಿ ಮತ್ತೆ ಕಂಬಗಳನ್ನು ಹಾಕುತ್ತಾ ಹೋಗಬೇಕು ಫ್ರೆಂಡ್ಸ್. ನಾನು ಮತ್ತೆ ಈಗ 6 ಕಂಬಗಳನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ಒಂದೇ ಸಮನಾಗಿ ಈ ಒಂದು ಕಂಬಗಳನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಆಗಷ್ಟೇ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಗ್ಯಾಪು ಕೊಡಬಾರ್ದು, ಪಕ್ಕದಲ್ಲೇ ನಾವು ಕಂಬಗಳನ್ನು ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ನೀವು ಬೇಕಾದರೆ 4-5 ಕಂಬಗಳನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 6 ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲೂ ಕೂಡ 6 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ಮೊದಲು ಸಿಂಗಲ್ ನಾಟ್ ಹಾಕಿ 6 ಕಂಬಗಳು ಹಾಕಿ 2 ಚೈನ್ ಹಾಕಿ ನಂತರ 6 ಕಂಬಗಳು. ನೋಡಿ ಇದೇ ರೀತಿಯಾಗಿ ಪೂರ್ತಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಫಸ್ಟು ನಾನು ಕುಚ್ಚು ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು 2 ಚೈನನ್ನು ಹಾಕಿದ್ದೀನಿ. ಎಲ್ಲ ಸೀರೆಗಳಿಗೂ ಅಷ್ಟೇ ಮೊದಲು ಕಡೆಯಲ್ಲಿ ಕುಚ್ಚು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಕುಚ್ಚು ಡಿಸೈನು. ಅದಕ್ಕೋಸ್ಕರ ನಾನು ಫಸ್ಟು ಕುಚ್ಚು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ನೋಡಿ ಈಗ 6 ಕಂಬಗಳನ್ನು ಹಾಕಿದ್ದಾದ ನಂತರ ನೋಡಿ 1 2 3 4 5 6 ಹಿಂಗೆ 6 ಕಂಬಗಳನ್ನು ಹಾಕಿದ್ದಾದ ನಂತರ ನಾವು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ದಾರವನ್ನು ಮೇಲೆ ಎಳೆದು ನೋಡಿ ನಾನು ಈ ರೀತಿಯಾದಂತಹ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸ್ಯಾರಿಯ ಒಂದು ಬುಟ್ಟಾಸ್ ಏನಿದೆ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ ನೋಡಿ ಈಗ ಹೀಗೆ ಒಂದು ಬೀಡನ್ನು ಹಾಕ್ಕೊಂಡಾದ ನಂತರ ನೋಡಿ ಬೀಡ್ ಲಾಕನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಬೀಡನ್ನು ಹಾಕಿ ಬೀಡ್ ಲಾಕನ್ನು ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ನಂತರ ನಾವು ಮತ್ತೆ ಈ ಒಂದು ಕ್ರೋಶ ಮೇಲೆ ಹೀಗೆ ದಾರವನ್ನು ತೆಗೆದುಕೊಂಡು ನೋಡಿ ಈ ಬೀಡ್ ಎಷ್ಟು ಇಳಿಸುತ್ತೆ ನೋಡಿ ಅಷ್ಟರ ಒಂದು ನೋಡಿ ಈ ಬೀಡ್ ಎಲ್ಲಕ್ಕೆ ಬರುತ್ತೆ ನೋಡಿ ಅಲ್ಲಿಗೆ ಹೀಗೆ ದಾರ ಕಂಬಗಳನ್ನು ಹಾಕುತ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಈ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಈ ಒಂದು ಕಂಬಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಮತ್ತೆ ನಾವು 6 ಕಂಬಗಳನ್ನು ಹಾಕ್ಕೊಳ್ಬೇಕು. ನೋಡಿ ನೀವು ಬೇಡ ಅಂದರೆ 4 ಕೂಡ ಹಾಕ್ಕೊಳ್ಬೋದು, 5 ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನಿಲ್ಲಿ 6 ಕಂಬಗಳನ್ನು ಹಾಕೋತಾ ಇದ್ದೀನಿ. ಡಿಸೈನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಹಳ ಬೇಗನೆ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ 2 ಕಂಬಗಳಾಗಿದೆ. ಒಂದೇ ಸಮವಾಗಿ ಒಂದೇ ಲೆಂತಲ್ಲಿ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿಯಾಗಿ ಮೊದಲನೇ ಒಂದು ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡ್ತಿರ್ಬೋದು ಡಿಸೈನ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಲಾಕ್ ಮಾಡಿ 6 ಕಂಬಗಳನ್ನು ಹಾಕ್ಕೊಂಡು 2 ಚೈನ್ ಹಾಕಿ ಮತ್ತು 6 ಕಂಬಗಳನ್ನು ಹಾಕ್ಕೊಂಡು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ನಂತರ 6 ಕಂಬಗಳನ್ನು ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿಯಾಗಿ ಈ ಒಂದು ಮೊದಲನೇ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಾದ ನಂತರ ಮತ್ತೆ 2 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 2 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಹೀಗೆ ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಂಡು ನಾವು ಕಂಬಗಳನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೀವೇನಾದರೂ ಸೀರೆ ಕುಚ್ಚು ಕಲಿಯುವಂತಹ ಬಿಗಿನರ್ಸ್ ಆಗಿದ್ದರೆ ಈ ಒಂದು ಡಿಸೈನ್ನ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇನ್ನು ನಿಮಗೆ ಕ್ರೋಶ ವರ್ಕು ಬೇಸಿಕ್ಕು ಗೊತ್ತಿಲ್ಲ ಅಂದರೂ ಕೂಡ ನನ್ನ ಚಾನಲಲ್ಲಿ ನಾನು ಬೇಸಿಕ್ ಯಾವ ರೀತಿಯಾಗಿ ಹಾಕೋದು ಕ್ರೋಶ ಡಿಸೈನ್ ಅಂತೇಳಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿ ನೀವು ಕಲ್ತ್ಕೊಳ್ಬೋದು. ಆರಾಮವಾಗಿ ಮನೆಯಲ್ಲೇ ನೀವು ಈಸಿಯಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಡಿಸೈನು ಈ ರೀತಿಯಾಗಿ ಕಾಣಿಸ್ತಿದೆ. ಒಂದ್ಸರಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೀವು ಸೀರೆ ಕುಚ್ಚು ಕಟ್ಟೋದು, ಬ್ಲೌಸ್ ಹೊಲಿಯೋದು ಎಲ್ಲವನ್ನು ಕೂಡ ಕಲ್ತ್ಕೊಳ್ಬೋದು. ಈ ರೀತಿಯಾಗಿ ಬಂದಿದೆ. ಟೈಲರಿಂಗ್ ಬೇಕಾದಂತಹ ಎಲ್ಲ ವಿಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಡಿಸೈನ್ ಫಿನಿಶಿಂಗ್ ಆಗಿದೆ, ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಈಗ ನಾನು ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ.
ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ. ನೋಡಿ, ನಾನು 2 ಕಲರ್ ಸೇರಿ ಈಗ ಕುಚ್ಚನ್ನು ಕಟ್ಟಿದ್ದೀನಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ. 150 ಎಳೆ ದಾರವನ್ನು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ ಅಂದರೆ 300 ಎಳೆ ಆಗುತ್ತೆ ಡಬಲ್ ಮಾಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸ್ಕೈ ಬ್ಲೂ ಮತ್ತು ಬ್ಲೂ ಕಲರ್, ನವಿ ಬ್ಲೂ 2 ಸೇರಿ ಇಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.